न्यूज़ 24 एक्सप्रेस देख रहे हैं आप, मैं हूं आपके साथ संगीता राव। खबर कुचड़ी से, जहां पर बागलकोट रेल लाइन का निर्माण कार्य धीमी गति से चलने का विरोध करते हुए रेल संघर्ष समिति के अध्यक्ष कुतुबुद्दीन काजी ने कार्य में तेजी लाने की मांग की है। उन्होंने चेतावनी दी है कि यदि काम में गति नहीं लाई गई तो हुबली स्थित रेलवे कार्यालय के सामने धरना दिया जाएगा। रायबाग तालुका के हारूगेरी, अलखनूर और सुट्टी गांवों में चल रहे रेल मार्ग के कार्यों का निरीक्षण करने के बाद काजी ने कहा कि लोकापुर से कुचड़ी तक लगभग 58 किलोमीटर लंबे रेल मार्ग का निर्माण कार्य अभी पूरा होना बाकी है। उन्होंने कहा है कि जब हारूगेरी कुचड़ी क्षेत्र के लोग बड़ी संख्या में एकत्र होकर विरोध प्रदर्शन करते हैं तभी कार्य में तेजी आती है। ಕುತುಬುದ್ದೀನ್ ಕಾಜಿ ಅವಾಗಿನ ಹೋರಾಟ ಮಾಡತ್ತಾರಿಲ್ಲ, ಅವಾಗ ಅವ್ರು ಗುಣನಾಜು ನಾವು ಅವ್ರಿಗೂ ಬೆಂಬಲ ಅಜು. ಈ ಭಾಗದಾಗ ಕೆಲಸ ಜರ ಕಡಿಮೆ ಐತಿ, ನಮ್ಮ ರೈತರು ತರಿಸಿದಾರು, ಅವ್ರಿಗೆ ರೊಕ್ಕ ಸಿಗ್ತೈತಿ, ಕೋರ್ಟ್ನ್ಯಾಗ ಕೇಸ್ ಮಾಡಿದಾರು, ಅವ್ರು ಕೋರ್ಟ್ ಗೌರ್ಮೆಂಟ್ ರೊಕ್ಕ ಕೊಡ್ತೈತಿ ಅವ್ರಿಗೆ. ಬಟ್ ಕೆಲಸ ಜರ ಫಾಸ್ಟ್ ಆಗ್ಬೇಕಂತ ನಮ್ಗೆ ಇಷ್ಟ. ಜರ ಕುತುಬುದ್ದೀನ್ ಕಾಜಿ ಕೂಡ ನಾವು ಸಪೋರ್ಟ್ ಅಜು. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಮ್ಮಿನೋಟೆ ಯಾವುದೇ ಹೋರಾಟ ಮಾಡಲಿ ಅವ್ರ ಅವ್ರು ಗುಣ ಅಜು, ನಾವು ಬೆಂಬಲ ಅಜು. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಹೆಸರೇನು ಮಾಡಬೇಕು, ಕುರ್ಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಮೊನ್ನೆ 9 ದಿವಸ ಕುರ್ಚಿ ಒಳಗೆ ರೈಲ್ವೆ ಸ್ಟೇಷನ್ ಮುಂದೆ ಕೂತಿದ್ವು. ಅವಾಗ ಅವರ ರೈಲ್ವೆ ಅಧಿಕಾರಿಗಳು ಬಂದರು, ನಾವು ತಕ್ಷಣ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ ಅಲ್ಲಿ ಒಂದಿಷ್ಟು ಕಬ್ಬು ಕಡಿಸೋದು, ಒಂದು ಸ್ವಲ್ಪ JCB ಸಾಫ್ ಮಾಡೋದು ಮಾಡಿದ್ರು ಅವ್ರು ನಾವು ಅಲ್ಲಿ ಕೂತಾಗ. ಆ ನಂತರ ಇಲ್ಲಿ ತನಕ ಏನು ಕಾಮಗಾರಿ ಪ್ರಾರಂಭ ಆಗಿದ್ದಿಲ್ಲ. ಈಗ ಮತ್ತೆ ಚಾಲು ಮಾಡ್ಯಾರ. ನಾವು ಮೊನ್ನೆ ಇದಕ್ಕೆ ಭೇಟಿಯಾಗಿ ಅವ್ರಿಗೆಲ್ಲ ಹೇಳಿದ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡ್ಯಾರು. ಆದ್ರೆ ಈ ರೀತಿ ಪ್ರಾರಂಭ ಮಾಡಿದ್ರೆ ಅದ ತಕ್ಷಣ ಮುಗಿಯಂಗಿಲ್ಲ. ಅದು ಒಂದು 3 ಮಂದಿಗೆ 20 ಕಿಲೋಮೀಟರ್ 3 ಮಂದಿಗೆ ತುಂಡು ಗುತ್ತಿಗೆ ಕೊಟ್ಟ ಒಂದು ವರ್ಷ 1.5 ವರ್ಷದೊಳಗೆ ಅದನ್ನ ಮುಗಿಯುವಂಗೆ ಮಾಡಬೇಕು. ಇಲ್ಲದೆ ಇದ್ರೆ ಈ ರೀತಿ ಮಾಡಿದ್ರು ಅಂತಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಹೋರಾಟನ ಹಾಕ್ಬೇಕಾಕತಿ. ನಮ್ಮ ಹೆಸರು ಸುಭಾಷ್ ಸಿರ್ಬೂರ್ ಅಂತೇಳಿ, ರೈತ ಸಂಘದವ್ರು.